ವಿದ್ಯಾರ್ಥಿಗಳೇ ನೋಡಿ, ನಿಮಗೆಲ್ಲರೂ ಈ ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಗೊತ್ತಿದೆಯಲ್ಲ? ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಯಾವುವು? ಈಗ ನಾವು ಸ್ಕೂಲಲ್ಲಿ ಹೇಳ್ತೀವಿ, ಇವತ್ತು ಸ್ಕೂಲಲ್ಲಿ ಎಷ್ಟು ಜನ ಮಧ್ಯ ಎಣಿಸ್ಕೊಂತ ಹೇಳ್ತೀವಲ್ವಾ? ಅಥವಾ ಇವತ್ತು ಶೇಂಗಾ ಚಿಕ್ಕಿ ತಿನ್ನೋ ಸಂಖ್ಯೆ ಎಷ್ಟು, ಮೊಟ್ಟೆ ತಿನ್ನೋ ಸಂಖ್ಯೆ ಎಷ್ಟು ಅಂತ ನಾವು ಕೇಳ್ತೀವಲ್ವಾ? ಸರಿ, ಕೇಳಿದ ನೀವೇನ್ ಮಾಡ್ತೀರಾ? ಕೌಂಟ್ ಮಾಡ್ತೀರಾ. ಸ್ಕೂಲಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೀವೇನ್ ಮಾಡ್ಕೊಳ್ತೀರಾ? ಎಣಿಸ್ತೀರಲ್ವಾ? ಎಣಿಸ್ಬೇಕಾದ್ರೆ ಯಾವ ರೀತಿ ಎಣಿಸ್ತೀರಾ? 1 2 3 4 ಈ ತರ ಎಣಿಸ್ಕೊಂತ ಹೋಗ್ತಿರಲ್ವಾ? ಎಣಿಸ್ಕೊಂಡ್ಬಿಟ್ಟು ಸರ್ ಎಷ್ಟು ಜನ ಇದ್ದಾರೆ ಅಂತ ನೀವು ಹೇಳ್ತೀರ, ಹೌದಲ್ವಾ? ಶೇಂಗಾ ಚಿಕ್ಕಿ ತಿನ್ನೋ ಸಂಖ್ಯೆ ಎಷ್ಟು, ಮೊಟ್ಟೆ ತಿನ್ನೋ ಸಂಖ್ಯೆ ಎಷ್ಟು ಅಂತ ನೀವು ಕೌಂಟ್ ಮಾಡಿ ಹೇಳ್ಕೊತಿಲ್ವಾ? ಸರಿ, ಇದರ ಎಣಿಕೆಯ ಸಂಖ್ಯೆಗಳಾದ 1 2 3 4 ಇತ್ಯಾದಿ ಈ ಸಂಖ್ಯೆಗಳನ್ನ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಅರ್ಥ ಆಗಿದೆಯಾ? ಸರಿ, ಸ್ವಾಭಾವಿಕ ಸಂಖ್ಯೆಗಳು ಅಂತ ಯಾವಪ್ಪ ಅಂತಂದ್ರೆ, ನಾವು ಎಣಿಕೆ ಮಾಡ್ಬೇಕಾದ್ರೆ ಏನು ಸಂಖ್ಯೆಗಳು ಬರುತ್ತೋ ನಾವು ಆ ಸಂಖ್ಯೆಗಳನ್ನ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಸರಿ, -4 ಸ್ವಾಭಾವಿಕ ಸಂಖ್ಯೆ ಆಗುತ್ತಾ? ಹೇಳಿ ಸರ್. ನಾವು ಎಣಿಕೆ ಮಾಡ್ಬೇಕಾದ್ರೆ ಯಾವಾಗಲಾದ್ರೂ ನಿಮಗೆ -4 -5 ಅಂತ ಈ ತರ ಎಣಿಸ್ತೀವ? ಇಲ್ಲ ತಾನೆ? ಹಾಗಾದ್ರೆ ಇದು -4 ಏನಾಗಲ್ಲ? ಸ್ವಾಭಾವಿಕ ಸಂಖ್ಯೆ ಆಗುತ್ತಲ್ವಾ? 0.3 ಇದು ಸ್ವಾಭಾವಿಕ ಸಂಖ್ಯೆ ಆಗುತ್ತಾ? ಸರ್, ಈಗ ಈ ಎಣಿಕೆಯ ಸಂಖ್ಯೆಗಳಾದ 1 2 3 4 ಇತ್ಯಾದಿ ನಾವು ಈ ಸಂಖ್ಯೆಗಳನ್ನ ಸ್ವಾಭಾವಿಕ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಸರ್, ಈಗ 1000 ಬರ್ಬೋದು, ಲಕ್ಷ ಬರ್ಬೋದು, ಅರ್ಥ ಆಗ್ತಿದೆಯಾ? ಅವೆಲ್ಲವನ್ನು ಕೂಡ ನಾವೇನಂತ ಕರಿತೀವಿ? ಸ್ವಾಭಾವಿಕ ಸಂಖ್ಯೆಗಳು ಅಂತೇಳಿ ಕರಿತೀವಿ, ಹೌದಲ್ವಾ? ಸರ್, ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ಈಗ ನೋಡಿ 6 ಸ್ವಾಭಾವಿಕ ಸಂಖ್ಯೆನ ಅಲ್ವಾ? ಹೌದಲ್ವಾ? ಸರ್, ಈಗ ನೀವೆಲ್ಲರೂ ಕೂಡ ಮಿಡ್ಲ್ ಸ್ಕೂಲ್ ಅಲ್ಲೇ ಗೊತ್ತಿದೆ ಅಪವರ್ತನಗಳು ಅಂತ ಬರ್ತಾ ಇದೆ, ಹೌದಲ್ವಾ? ಸರ್, ಯಾವುದೇ ಒಂದು ಸ್ವಾಭಾವಿಕ ಸಂಖ್ಯೆಗಳನ್ನ ಕೊಟ್ಟಾಗ ಆ ಸಂಖ್ಯೆಗಳ ಅಪವರ್ತನಗಳನ್ನು ನೀವು ಬರ್ಕೊಳ್ತಾ ಇದ್ದೀವಿ, ಹೌದಾನೆ? ಹೌದಲ್ಲ? ಸರಿ, ನೋಡಿ 6 ಅಪವರ್ತನಗಳು ಯಾವ್ಯಾವ ಸಂಖ್ಯೆ ಬರುತ್ತೆ ಅಂದ್ರೆ 6 ಸಂಖ್ಯೆ ಯಾವ್ಯಾವ ಸಂಖ್ಯೆಯಿಂದ ಭಾಗವಾಗುತ್ತೋ ನಾವು ಅವೆಲ್ಲ ಸಂಖ್ಯೆಗಳನ್ನು ನಾವು ಆ ಸಂಖ್ಯೆ ಅಪವರ್ತನಗಳು ಅಂತ ಕರಿತೀವಿ, ಹೌದಲ್ವಾ? ಸರಿ, 6 ಯಾವ್ಯಾವ ಸಂಖ್ಯೆಯಿಂದ ಭಾಗವಾಗುತ್ತೆ? 1 2 3 6. ಸರಿ, 2 ಅಂಕಿಯಿಂದ 6 ಬರುತ್ತಲ್ವಾ? 3 ಅಂಕಿಯಿಂದ ಕೂಡ ಏನಾಗುತ್ತೆ? 6 ಬರುತ್ತೆ. ಎಷ್ಟು 4 ಅಂಕಿಯಿಂದ ಬರುತ್ತೆ ನೋಡಿ? 5 ಇಲ್ಲಲ್ವಾ? ಹಾಗಾದ್ರೆ 6 ಕೂಡ 6 ಭಾಗವಾಗುತ್ತೆ, ಹೌದಲ್ವಾ? ಸರಿ, ಹಾಗಾದ್ರೆ ಈ 1 2 3 6 ಈ ಸಂಖ್ಯೆಗಳನ್ನ ಈ ಸಂಖ್ಯೆಯ ಅಪವರ್ತನಗಳು ಅಂತ ಕರಿತೀವಿ. ಈ ಸಂಖ್ಯೆಯ ಅಪವರ್ತನಗಳು ಅಂತ ಹೇಳಿ ಕರಿತೀವಿ, ಹೌದಲ್ವಾ? ಸರಿ, ಹಾಗಾದ್ರೆ ಯಾವ್ದಾದ್ರು ಸಂಖ್ಯೆಯನ್ನು ಕೊಟ್ಟಾಗ ಆ ಸಂಖ್ಯೆಗಳು ಯಾವ ಸಂಖ್ಯೆಯಿಂದ ಭಾಗವಾಗ್ತಾವೋ ನಾವು ಆ ಸಂಖ್ಯೆಗಳನ್ನ ಅಪವರ್ತನಗಳು ಅಂತ ಕರಿತೀವಿ, ಹೌದಲ್ವಾ? ಸರಿ, ಒಂದು ಆಕ್ಟಿವಿಟಿ ಮಾಡೋಣ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಆಕ್ಟಿವಿಟಿಯನ್ನ ಮಾಡೋಣ. ಅಪವರ್ತನಗಳು ಅಂದ್ರೆ ನಿಮಗೆ ಏನಂತ ಗೊತ್ತಾಗುತ್ತೆ, ಹೌದಲ್ವಾ? ಸರಿ, ಒಂದು 5 ಜನ ಬಂದ್ರೆ ಬರ್ರ ಸರ್, ಈಗ ಸಂಖ್ಯೆ 1 ಒಬ್ರಿಕೋಣ ಸಾಲ್ವ್ ಮಾಡ್ಬೇಕು. ಅವನದು ಯಾವ ಸಂಖ್ಯೆ? 1. ನಿಮ್ದು ಯಾವ ಸಂಖ್ಯೆ? 2. ಇದು 3 ಮತ್ತೆ 6, ಹೌದಲ್ವಾ? ಇವೆಲ್ಲವೂ ಸೇರಿ ನಾವು ಯಾವ ಸಂಖ್ಯೆ ಅಂತ ಅನ್ಕೊಳ್ಳೋಣ? ಫಸ್ಟ್ 6 ಅಂತ ಅನ್ಕೊಳ್ಳೋಣ, ಹೌದಲ್ವಾ? ಸರಿ, ಈಗ ಎಲ್ಲರೂ ಸೇರಿ 6 ಅಂತ ಅನ್ಕೊಳ್ಳೋಣ. ಸರಿ, ಈ ಸಂಖ್ಯೆ ಅಪವರ್ತನಗಳು ಅಂತಂದ್ರೆ ನೋಡಿ, ಈಗ ನಾವು ಸಿಂಗಲ್ ಬೇಡ, ಈಗ ಕಾಂಪೌಂಡ್ ತಗೊಂಡ್ಬಿಡೋಣ. ಸರಿ, ಈಗ ಅವನೊಬ್ಬನೇ 1 ಆಗ್ತಾನೆ, ಈ 3 ಜನ 1 ಅನ್ಕೊಂಡ್ರೆ ಇವೆಲ್ಲವೂ ಸೇರಿ ಎಷ್ಟಾಗುತ್ತೆ? 5. ಎಷ್ಟಾಗುತ್ತೆ? ಅಲ್ಲ, ನಾನು ಹೇಳ್ತಾ ಇರೋದು ಅವನು 1 ತಗೊಂಡ್ರೆ ಇವೆಲ್ಲ ಸೇರಿ ಎಷ್ಟಾಗುತ್ತೆ? ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಅವನು ಈ ಸಂಖ್ಯೆ ಈಗ ನಮಗೆ 6 ಬರ್ಬೇಕೀಗ. ಸರ್, 2 3 6 ಅಲ್ಲಮ್ಮ, 6 ಬರ್ಬೇಕು ನನಗೆ ಈಗ. ಸರಿ, ಈ ಸಂಖ್ಯೆ ಎಷ್ಟಿದು? 1. ಸರಿ, 1 ತಗೊಂಡ್ರೆ ಮಿಕ್ಕಿದೆಲ್ಲ ಸೇರಿ ಎಷ್ಟಾಗುತ್ತೆ?
ಎಷ್ಟಾಗಬೇಕು? ನನಗೆ 6 ಬರಬೇಕು ಅಂತಂದ್ರೆ ಒಂದು ಅಪವರ್ತನ ಇದು ಯಾವ ಸಂಖ್ಯೆ ಇದು? ಒಂದು. ಹೌದಲ್ವಾ? ಸರಿ, ಈಗ ಮಿಕ್ಕಿದೆಲ್ಲ ಸೇರಿ ಎಷ್ಟಾಗಬೇಕು? 6 ಆಗಬೇಕಂದ್ರೆ ಈ ತರ ಬೇಡ. ಈಗ ಕಾಮನ್ ಆಗಿ ನೋಡಿ, ಸಂಖ್ಯೆಗಳು ಬೇಡ, ಆಯ್ತಲ್ವಾ? ಸರಿ, ಈಗ ಇವೆಲ್ಲ ಸೇರಿ ಒಂದ್ ಸಂಖ್ಯೆ ಅಂತ ಅನ್ಕೊಳ್ಳೋಣ. ಯಾವ ಸಂಖ್ಯೆ ಅಂತ ಬೇಡ, ಎಲ್ಲ ಸೇರಿ ಏನಾಗುತ್ತೆ? ಒಂದ್ ಸಂಖ್ಯೆ ಆಗುತ್ತಲ್ವಾ? ಸರ್ ನಾನೇನ್ ಮಾಡ್ತೀನಿ, ಇಬ್ಬರನ್ನ ಒಂದು ಟೀಮ್ ಇಬ್ಬರನ್ನ ಒಂದು ಟೀಮ್ ಮಾಡಿದಾಗ ಇವೆರಡನ್ನ ಕೂಡಿಸಮ್ಮ ನಮಗೆ ಮತ್ತೆ ಯಾವ್ದು ಬರುತ್ತೆ? ಮತ್ತೇನಾಗುತ್ತೆ? 6 ಬರುತ್ತೆ ಅಂತ ಅನ್ಕೋಣ. ಹೌದಲ್ವಾ? ಅಲ್ವಾ? ಇಬ್ರು ಮತ್ತೆ ಇಬ್ರು ಸೇರಿ ಒಂದು ಅಂತ ಅನ್ಕೊಂಡ್ರೆ ಎರಡನ್ನು ಸೇರಿಸಿ ಏನಾಗುತ್ತೆ ನಮಗೆ? 6 ಬರುತ್ತೆ. ಅಥವಾ ಇವರೇ ಈ ಸಂಖ್ಯೆನೇ ಬರುತ್ತೆ ಅಂತ ಆಗುತ್ತೆ. ಹೌದಲ್ವಾ? ಸರಿ, ಒಬ್ಬನ ನಾನು ಚೇಂಜ್ ಮಾಡ್ತೀನಿ ನೋಡಿ. ಈಗಲೂ ಕೂಡ ನಮಗೆ ಟೋಟಲ್ ಚೇಂಜ್ ಆಗುತ್ತಾ? ಅಪವರ್ತನಗಳು ಬೇರೆ ಬೇರೆ ಆಗ್ಬೋದು, ಆದ್ರೆ ಮತ್ತೆ ನಮಗೆ ಏನ್ ಬರುತ್ತೆ? 6 ಆಗುತ್ತೆ ನೋಡಿ. 4 ಜನ ಇರ್ತಾನೆ, ಅದೇನಾಯ್ತು? 3 ಜನ ಆ ಕಡೆ ಹೋದ್ರು, ಒಬ್ಬ ಈ ಕಡೆ ಆದ. ಹೌದಲ್ವಾ? ಸರಿ, ಮತ್ತೆ ಏನ್ ಮಾಡ್ತೀನಿ ನಾನು ಇದ್ರಲ್ಲಿ ಮತ್ತೆ ಅವನು ಉಳಿಸ್ಕೊಂತೀನಿ, ಇವ್ರಿಬ್ಬರನ್ನ ಈ ಕಡೆ ಹಾಕ್ತೀನಿ. ಮತ್ತೆ ಏನಾಗುತ್ತೆ ನಮಗೆ? ಇಬ್ಬರನ್ನ ಸೇರಿಸೋಣ, ಮತ್ತೆ ನಮಗೆ ಏನ್ ಬರುತ್ತೆ? ಮೂಲ ಸಂಖ್ಯೆನೇ ಬರುತ್ತೆ. ಅಲ್ವಾ? ಸರಿ, ಅಪವರ್ತನಗಳಂದ್ರೆ ಇಷ್ಟೇ ಅಲ್ವಾ? ಅಲ್ಲೇನಾಗುತ್ತೆ ನಮಗೆ? ಆ ಸಹಗುಣಕಗಳು ಇಂಟರ್ಚೇಂಜ್ ಆಗುತ್ತೆ ಹೊರತು ನಮಗೆ ಮೂಲ ಸಂಖ್ಯೆ ನಮಗೆ ಏನ್ ಬರಬೇಕು? ಅದೇ ಸಂಖ್ಯೆ ಬರಬೇಕು ಅಲ್ವಾ? ಸರ್, ಆ ಸಂಖ್ಯೆ ಬಂದಾಗ ನಾವು ಇವನ್ನ ನಾವು ಏನಂತ ಕರಿತೀವಿ? ಆ ಸಂಖ್ಯೆಯ ಅಪವರ್ತನಗಳು ಅಂತ ಕರಿತೀವಿ. ಅರ್ಥ ಆಗಿದೆಯಾ? ಸರಿ, ಕೂತ್ಕೊಳ್ಳಿ. ಸರಿ, ಹಾಗಾದ್ರೆ ಇವತ್ತಿನ ಕ್ಲಾಸ್ ನಾವು ಈ ಅಪವರ್ತಿಸುವಿಕೆ ಬಗ್ಗೆ ತಿಳ್ಕೊಳ್ಳೋಣ. ಹೆಡಿಂಗ್ ಬರ್ಕೊಳ್ಳಿ, ಅಪವರ್ತಿಸುವಿಕೆ. ಅಪವರ್ತಿಸುವಿಕೆ ಈಗ ಒಂದು ಸಂಖ್ಯೆ ತಗೊಂಡ್ಬಿಡಿ. 6ರ ಅಪವರ್ತನಗಳು ಯಾವ್ಯಾವ ಬರುತ್ತೆ? 6ರ ಅಪವರ್ತನಗಳು. ಸರಿ, ಈಗ ನನಗೆ ಹೇಳಿದ್ರಿ ಯಾವ್ಯಾವ ಸಂಖ್ಯೆ? 1 2 2 3 ಮತ್ತೆ 6. ಆ ಸಂಖ್ಯೆ ಯಾವ್ಯಾವ ಸಂಖ್ಯೆಯಿಂದ ಹೋಗುತ್ತೋ ಅವೆಲ್ಲ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ? ಆ ಸಂಖ್ಯೆಯ ಅಪವರ್ತನಗಳು ಅಂತ ಹೇಳಿ ಕರಿತೀವಿ. ಹೌದಲ್ವಾ? ಸರಿ, ಇನ್ನೊಂದು ಸಂಖ್ಯೆ ಕೊಡ್ತೀನಿ. ಯಾರು ಗೊತ್ತಿದೆ? ಬಿ. ಅಲ್ಲಿಂದಾನೆ ಹೇಳ್ಬೇಡಿ. ಯಾರು ಹೇಳ್ತೀರಾ? 15ರ ಅಪವರ್ತನಗಳು ಯಾರು ಹೇಳ್ತೀರಾ? ಕೈ ಎತ್ತಿ. ಬೇಗ ಕೈ ಎತ್ತಿ. 15 ಯಾವ್ಯಾವ ಸಂಖ್ಯೆಯಿಂದ ಹೋಗುತ್ತೆ ನೋಡಿ? ಹೇಳಮ್ಮ. ಅದಕ್ಕೆ ಸಂಶಯ ಬರುತ್ತೆ. ಸರಿ, 1 ದಶಮಲಯ 3 5 15 ಬರುತ್ತೆ. ಎಷ್ಟು? 5. ಆಮೇಲೆ ಎಷ್ಟು ಬರುತ್ತೆ? 15. ಮತ್ತೆ ಬೇರೆ ಸಂಖ್ಯೆ ಬರುತ್ತೆ ನೋಡಿ? ಇಲ್ಲ ತಾನೆ? ಇಷ್ಟೇ ಅಲ್ಲ ಮಗರೇ? ಸರಿ, 1 ಬಗ್ಗೆಯಿಂದ 1 15 15 ಎಷ್ಟು? 3 ಎಷ್ಟು? 15 ಮಾತಾಡ್ಬೇಕು. 3 ಇದ್ರೆ 5 3 15. 15 ಒಂದೇ ಎಷ್ಟು? 15. ಆದ್ರೆ 1 3 5 15 ಏನಿವು? 15ರ ಅವಿಭಾಜ್ಯ ಅಪವರ್ತನಗಳು. ಹೌದಲ್ವಾ? ಸರಿ, ಬರ್ತಾರೆ. ಸರ್, ಈಗ ಸಂಖ್ಯೆಗಳನ್ನ ಕೊಟ್ಟಾಗ ಅಪವರ್ತನಗಳನ್ನ ಈ ರೀತಿ ಬರ್ಕೊಂತಿರಲ್ವಾ? ಸರ್, ಈಗ ಬೀಜೋಕ್ತಿಗಳನ್ನ ಕೊಟ್ಟಾಗ ಹೇಗೆ ಅಪವರ್ತನಗಳನ್ನ ಬರ್ಕೊಳ್ಬೇಕು ಅಂತ ಹೇಳಿ ನೋಡಿ. ಒಂದು ಎಕ್ಸಾಂಪಲ್ ಕೊಡ್ತೇನೆ. 3xy. 3xy. ಸರಿ, 3xy ನ ಅಪವರ್ತನಗಳು ಹೇಳಿ?
ಸರಿ, ಅಪವರ್ತನಗಳಂದ್ರೆ ಇವನ್ನೇ ನೇರವಾಗಿ ಬರ್ಕೊಳ್ಬೇಕಾಗುತ್ತೆ. 3 ಮತ್ತೆ x ಮತ್ತೆ y. 3x y ಏನಾಗುತ್ತೆ? 3xy ನ ಅಪವರ್ತನಗಳಾಗುತ್ತೆ. ಅರ್ಥ ಆಗ್ತಿದೆಯಾ? ಸರ್, ಅವನ್ನೇ ನಾವು ಬಿಡಿಯಾಗಿ ಬರ್ಕೊಂಡಾಗ ಏನಾಗುತ್ತೆ, ನಮಗೆ ಆ ಸಂಖ್ಯೆಯ ಅಪವರ್ತನಗಳು ನಮಗೆ ಸಿಗುತ್ತೆ. ಹೌದಲ್ವಾ? ಸರ್, ಈಗ ಬೀಜೋಕ್ತಿಗಳನ್ನ ಕೊಟ್ಟಾಗ ಯಾವ ರೀತಿ ಅಪವರ್ತನಗಳನ್ನ ಕಂಡುಹಿಡ್ಕೋಬೇಕು? ನೆಕ್ಸ್ಟ್ ಏನ್ ಬರ್ಕೊಂಡ್ಬಿಡಿ, ಬೀಜೋಕ್ತಿಗಳ ಅಪವರ್ತನ ಅಥವಾ ಹೆಡಿಂಗ್ ಬರ್ಕೊಂಡ್ಬಿಡಿ, ಅಪವರ್ತಿಸುವಿಕೆ ಅಂತ ಬರ್ಕೊಂಡ್ಬಿಡಿ. ಹೆಡಿಂಗ್ ಬರ್ಕೊಳ್ಳಿ, ಅಪವರ್ತಿಸುವಿಕೆ. ಅಪವರ್ತಿಸುವಿಕೆ ಬರ್ಕೊಳ್ಳಿ. ದತ್ತ ಬೀಜೋಕ್ತಿಯನ್ನು ಅಪವರ್ತಿಸುವಿಕೆ, ದತ್ತ ಬೀಜೋಕ್ತಿಯನ್ನು ಅದರ ಗುಣಲಬ್ಧಗಳನ್ನಾಗಿ ಬರೆಯುವ ವಿಧಾನಕ್ಕೆ, ದತ್ತ ಬೀಜೋಕ್ತಿಯನ್ನು ಅದರ ಗುಣಲಬ್ಧಗಳನ್ನಾಗಿ ಬರೆಯುವ ವಿಧಾನಕ್ಕೆ ಅಪವರ್ತಿಸುವಿಕೆ ಎನ್ನುವರು. ಅಪವರ್ತಿಸುವಿಕೆ ಎನ್ನುವರು. ಪರವಾಲೆ ಅಜಯ್, ಅಪವರ್ತಿಸುವಿಕೆ ಎನ್ನುವರು. ಅದರಲ್ಲಿ ಫಸ್ಟ್ ಒಂದು ಬರ್ಕೊಳ್ಳಿ, ಹೆಡಿಂಗ್ ಮತ್ತೆ ಹೆಡಿಂಗು ಸಾಮಾನ್ಯ ಅಪವರ್ತನ ವಿಧಾನ. ಸಾಮಾನ್ಯ ಅಪವರ್ತನ ವಿಧಾನ. ಸಾಮಾನ್ಯ ಅಪವರ್ತನ ವಿಧಾನ. ಸಾಮಾನ್ಯ ಅಪವರ್ತನ ವಿಧಾನ. ಆಯ್ತಾ? ಫಸ್ಟ್ ಈಸಿಯಲ್ಲಿ ಹೋಗೋಣ. ನೋಡಿ, ನಿಮ್ಮ ಹತ್ರ ಇಲ್ಲಿ ಒಂದು ಸಂಖ್ಯೆ ಇದೆ, 2x + 4. 2x + 4. ಸರ್, ಈಗ ಈ ಬೀಜೋಕ್ತಿಯ ಅಪವರ್ತನಗಳನ್ನ ಕಂಡುಹಿಡ್ಕೋಬೇಕು. ಈ ಬೀಜೋಕ್ತಿಯ ಅಪವರ್ತನಗಳನ್ನ ಕಂಡುಹಿಡ್ಕೋಬೇಕು. ಸರ್, ಯಾವ ರೀತಿ ಮಾಡ್ತಾರಾ? ಸರ್, ಫಸ್ಟ್ ಒಂದು ಕೂಡ ಅಪವರ್ತನ ಕಂಡುಹಿಡಬೇಕು. ಸರಿ, ಎಂತ ಪದೋಕ್ತಿ ಇದು? ಮೊದಲನೇ ಪದ ಯಾವುದು? 2x. ಎರಡನೇ ಪದ ಯಾವುದು? 4. ಮೊದಲು ನೀವೇನ್ ಮಾಡ್ಕೊಳ್ಬೇಕು, ಪ್ರತಿಯೊಂದು ಬೀಜೋಕ್ತಿಯ ಅಪವರ್ತನಗಳನ್ನ ಬರ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದು ಬೀಜೋಕ್ತಿಯ ಅಪವರ್ತನಗಳನ್ನ ಬರ್ಕೊಂಡು ಅವುಗಳಲ್ಲಿ ಸಾಮಾನ್ಯ ಅಪವರ್ತನಗಳನ್ನ ನೀವು ಕಂಡುಹಿಡ್ಕೊಂಡು, ಸರ್, ಆಮೇಲೆ ನೀವು ಅಪವರ್ತನಗಳನ್ನ ಕಂಡುಹಿಡ್ಕೋಬೇಕಾಗುತ್ತೆ. ಸರಿನಾ? ಸರ್, ಈಗ ಮೊದಲನೇ ಬೀಜೋಕ್ತಿಯ ಅಪವರ್ತನಗಳನ್ನ ಹೇಳಿ ಏನ್ ಬರುತ್ತೆ? ಮೊದಲನೇ ಬೀಜೋಕ್ತಿ ಎಷ್ಟಿದೆ? 2x ಅಲ್ವಾ? ಸರ್, 2x ನ ಅಪವರ್ತನಗಳು ಅಂತಂದ್ರೆ 2 ಮತ್ತೆ x. 2 ಮತ್ತೆ x ಏನಾಗುತ್ತೆ? 2x ನ ಅಪವರ್ತನ ಆಗುತ್ತೆ. ಹೌದಲ್ವಾ? ಸರ್, ಅದೇ ತರ ಈಗ 4ಕ್ಕೆ ಬನ್ನಿ. 4ರ ಅಪವರ್ತನಗಳು ಹೇಳಿ. 1 2 4 ಎರಡು ಸಂಖ್ಯೆಗಳ ಗುಣಲಬ್ಧವನ್ನು ಹೇಳ್ಬಿಡಿ. ಏನಂತ ಬರ್ಬೇಕು ನಾವು? 2 ಎಷ್ಟು? 4. 4ನೇ ಬರ್ಬೋದು ನಾವು. 2 4. ಹೌದಲ್ವಾ? ಸರ್, ಇದು ಮೊದಲನೇ ಬೀಜೋಕ್ತಿಯ ಅಪವರ್ತನ 2 × x. ಎರಡನೇ ಬೀಜೋಕ್ತಿಯ ಅಪವರ್ತನ ನಮಗೆ ಎಷ್ಟು ಬಂದು? 2 × 2. ಹೌದಲ್ವಾ? ಸರ್, ಈಗ ಬರ್ಕೊಂಡ್ರೆ ನೀವೇನ್ ಮಾಡ್ಕೊಳ್ಬೇಕಾಗುತ್ತೆ, ಎರಡಲ್ಲೂ ಕೂಡ ಕಾಮನ್ ಆಗಿರೋ ಅಪವರ್ತನಗಳನ್ನ ಬರ್ಕೊಳ್ಬೇಕಾಗುತ್ತೆ. ಎರಡಲ್ಲೂ ಕೂಡ ಸೇಮ್ ಇರುತ್ತೆ. ಅದು ನೋಡಿ, ಇಲ್ಲೂ ಕೂಡ 2 ಇದೆ, ಇಲ್ಲೂ ಕೂಡ 2 ಇದೆ. ಒಂದೆರಡು ಮಾತ್ರ ಸೇಮ್ ಇದೆಯಲ್ವಾ? ಅದನ್ನ ಆಚೆ ಇಟ್ಕೊಬಿಡಿ. ಮತ್ತೆ ಅದು ಸೇಮ್ ಇದೆಯಾ ನೋಡಿ? ಅದು ಸೇಮ್ ಇದೆಯಾ? ಇಟ್ಟು ಬಿಡ. ಚಿಹ್ನೆಗಳು ಬಿಟ್ಬಿಟ್ಟು ಸಂಖ್ಯೆಗಳನ್ನ ಹೇಳಿ. ಸಂಖ್ಯೆಗಳು ಮತ್ತೆ ಚರಾಕ್ಷರಗಳನ್ನ ಹೇಳಿ. ಇದೆಯಾ? ನೋಡಿ, x ಬಂದ್ರೆ x ಇಲ್ಲಿಲ್ಲ.
ಒಂದೆರಡು ಸೇಮ್ ಇತ್ತು, ಒಂದೆರಡು ಹೊರಗಡೆ ತಗೊಂಡ್ಬಿಟ್ಟಿದ್ದೀವಿ, ಹೌದಲ್ವಾ? ಸರ್ ಈಗ ಎರಡು ಮಾತ್ರ ನಮಗೆ ಏನ್ ಬಂದಿದೆ? ಎರಡು ಬೀಜೋಕ್ತಿಯಲ್ಲಿ ಕಾಮನ್ ಬಂದಿದೆ, ಹೌದಲ್ವಾ? ಸರ್ ಈಗ ಕಾಮನ್ ತಗೊಂಡ್ಮೇಲೆ ಏನೇನು ಉಳ್ಕೊಂಡಿದೆ? ಮೊದಲನೇ ಬೀಜೋಕ್ತಿಯಲ್ಲಿ ಮೊದಲನೇ ಪದದಲ್ಲಿ x ಉಳ್ಕೊಂಡಿದೆ, ಮತ್ತೆ ಯಾವ ಚಿಹ್ನೆ ಇದೆ? ಪ್ಲಸ್. ಎರಡನೇ ಬೀಜೋಕ್ತಿಯಲ್ಲಿ ಯಾವ್ದು ಉಳ್ಕೊಂಡಿದೆ? ಎರಡು ಉಳ್ಕೊಂಡಿದೆ, ಹೌದಲ್ವಾ? ಸರ್ ಈಗ ನಮಗೆ ಏನ್ ಬಂತು? 2 ಇಂಟು x ಪ್ಲಸ್ 2 ಬಂತು, ಹೌದಲ್ವಾ? ಹಾಗಾದ್ರೆ ನಾವು ಇವನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಈ ಬೀಜೋಕ್ತಿಯ ಅಪವರ್ತನಗಳು ಅಂತ ಹೇಳಿ, ಹೌದಲ್ವಾ? ನಮ್ಮ ಅಪವರ್ತನಗಳು ಏನ್ ಬಂತು? ಒಂದು ಒಂದು 2 ಬಂತು, ಇನ್ನೊಂದು ಏನು ಬಂದಿದೆ? x ಪ್ಲಸ್ 2 ಬಂದಿದೆ, ಹೌದಲ್ವಾ? ಸರಿ, 2 ಮತ್ತೆ x ಪ್ಲಸ್ 2 ಏನಾಗುತ್ತೆ? ಈ ಬೀಜೋಕ್ತಿಯ ಅಪವರ್ತನಗಳಾಗುತ್ತೆ. ಅರ್ಥ ಆಗ್ತಿದ್ಯಾ? ಸರಿ, ಈ ರೀತಿ ಬರ್ಬೇಕು. ಅಪವರ್ತನಗಳು ಯಾವ್ಯಾವುದು? ಒಂದು 2 ಮತ್ತು ಇನ್ನೊಂದು ಯಾವುದು? x ಪ್ಲಸ್ 2 ಬರ್ಬೇಕು. ಗೊತ್ತಾಗಿಲ್ಲ ಕೇಳಿ, ಸರಿಯಾಗಿ ಕೊಡ್ತೇನೆ. ಆಯ್ತಾ? ಸರ್ ಬ್ರಾಕೆಟ್ ಇದ್ರೆ ಮತ್ತೊಂದು ಹಾಕ್ಬೇಕಾ ಸರ್? ಬ್ರಾಕೆಟ್ ಇದೆ ಸರ್, ಮತ್ತೊಂದು ಹಾಕ್ಬೇಕಾ ಸರ್? ಅದೊಂದು ಸಂಖ್ಯೆ ಮತ್ತು ಅದೊಂದು ಸಂಖ್ಯೆ ಏನಾಗುತ್ತೆ? ಅಪವರ್ತನಗಳು ಅಂತ ಹೇಳಿ. ಇಲ್ಲಿ 2 ಇರೋದ್ರಿಂದ ನಾವೇನ್ ಮಾಡ್ಕೊಳ್ತೀವಿ? 2 ಮತ್ತೆ ಇನ್ನೊಂದು ಯಾವುದು? x ಪ್ಲಸ್ 2 ಅಂತ ಹೇಳಿ. ಸರ್ 2 x ಪ್ಲಸ್ 4 ಇದೆ ಅಲ್ಲ ಸರ್, 4 2 ಕೂಡಿ ಅದನ್ನ ಗುಣಿಸ್ಕೋಬೇಕು ನಾವು. ಆ ಸಂಖ್ಯೆಯ ಅಪವರ್ತನಗಳು ತಂದ್ಕೋಬೇಕಂದ್ರೆ ಯಾವ್ಯಾವ ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಕೊಂಡು 4 ಬರುತ್ತೋ ಅದೇನಾಗುತ್ತೆ? ಆ ಸಂಖ್ಯೆಯ ಅಪವರ್ತನಗಳಾಗುತ್ತೆ. ಆ ಸಂಖ್ಯೆಯ ಅಪವರ್ತನಗಳನ್ನ ಬರ್ಕೊಳ್ಬೇಕು. 2 ಪ್ಲಸ್ 2 ಅಲ್ಲ ಇದೆ. ಸರಿ, ಗುಣಲಬ್ಧದಲ್ಲೇ ನೀವು ಬರ್ಕೊಳ್ಬೇಕಾಗುತ್ತೆ, ಆಯ್ತಾ? ಸರ್ ಈಗ ದ್ವಿಪದೋಕ್ತಿಯನ್ನ ಕೊಟ್ಟಾಗ ನಾವು ಯಾವ ರೀತಿ ಅಪವರ್ತನಗಳನ್ನ ಕಂಡುಹಿಡ್ಕೊಳ್ಬೇಕು ಅಂತ ನಿಮಗೆ ಹೇಳಿದೆ, ಹೌದಲ್ವಾ? ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ. ಒಂದು ಪದ ಇರುತ್ತೆ, ಆ ಪದದ ಅಥವಾ ಒಂದು ಬೀಜೋಕ್ತಿಯ ಅಪವರ್ತನಗಳನ್ನ ಕೊಟ್ಕೊಳ್ಬೇಕು. ಇಲ್ಲಿ ಯಾವ ಪದ ಇದೆ? 2x. ಸರಿ, ಇವುಗಳ ಅಪವರ್ತನಗಳನ್ನ ಹೇಳಿ. ಸರಿ, 2ನ್ನ ಗುಣಿಸ್ಕೊಂಡ x ಬರುತ್ತಲ್ವಾ? ಹಾಗಾಗಿ 2 ಇಂಟು x ಅಂದ್ರೆ 2x ಆಗುತ್ತೆ. ಮತ್ತೆ ಪ್ಲಸ್ ಇದೆ, ಹಾಗೆ ಇಟ್ಕೊಂಡ್ಬಿಡಿ. 4ರ ಅಪವರ್ತನಗಳು 2 ಇಂಟು 2 ಎಷ್ಟಾಗುತ್ತೆ? 4. ಸರಿ, ಈಗ ಬರ್ಕೊಂಡ್ರೆ ನೀವೇನ್ ಮಾಡ್ಕೊಳ್ಬೇಕಾಗುತ್ತೆ? 2 ಪದಗಳ ಅಪವರ್ತನಗಳಲ್ಲಿ ಏನು ಸಾಮಾನ್ಯವಾಗಿದೆಯೋ ಅದನ್ನ ನೀವು ಬರತೆಗಿಬೇಕಾಗುತ್ತೆ. ಸರಿ, ಏನ್ ಸಾಮಾನ್ಯವಾಗಿದೆ ನೋಡಿ? ಸಂಖ್ಯೆಗಳು ಬಂದ್ರೆ 2, ಮತ್ತೆ ಬೇರೆ ಯಾವ್ದು ಕೂಡ ನಿಮಗೆ ಕಾಮನ್ ಇಲ್ಲ. ಹಾಗಾಗಿ ನೀವು 2 ಕಾಮನ್ ತಗೊಂಡ್ರೆ ಏನು ಬಂತು? ಮೊದಲನೇ ಬೀಜೋಕ್ತಿಯಲ್ಲಿ x ಉಳ್ಕೊಂಡಿದೆ, ಪ್ಲಸ್ ಮತ್ತೆ ಈ ಕಡೆ ಯಾವ್ದು ಉಳ್ಕೊಂಡಿದೆ? 2 ಉಳ್ಕೊಂಡಿದೆ. ಸರ್, ಅಲ್ಲಿ ಲೆಕ್ಕ ಕ್ಲೋಸ್ ಅಲ್ವಾ? ಹಾಗಾದ್ರೆ 2 ಮತ್ತೆ x ಪ್ಲಸ್ 2 ಏನಾಗುತ್ತೆ ನಮಗೆ? ಈ ಬೀಜೋಕ್ತಿ ಅಂದ್ರೆ 2x ಪ್ಲಸ್ 4ರ ಅಪವರ್ತನಗಳಾಗುತ್ತೆ. ಒಂದು ಅಪವರ್ತನ 2 ಆಗುತ್ತೆ, ಇನ್ನೊಂದು ಅಪವರ್ತನ ಯಾವುದು? x ಪ್ಲಸ್ 2 ಆಗುತ್ತೆ. ಸರ್, ಈ ರೀತಿ ಮಾಡಬೇಕು. ಅರ್ಥ ಆಗಿದೆಯಾ? ಇದನ್ನ ತಗೊಂಡ್ಬಿಡಿ. ಮೂರು a ಸ್ಕ್ವೇರ್ ಪ್ಲಸ್ 12 ಮಾಡಿ. ಇದನ್ನು ಸೇರಿಸ್ಕೊಂಡ್ಬಿಡೋಣ. 12 a ಅಂತ ಸೇರಿಸ್ಕೊಂಡ್ಬಿಡೋಣ. ಈಗ ಅಪವರ್ತನಗಳನ್ನ ಕಂಡುಹಿಡ್ಕೊಳ್ಳಿ ಮಾಡಿ.
ಬೇಕಾದ್ರೆ ಸೈಡಿಗೆ ನೀವು ಅಪವರ್ತನಗಳನ್ನ ಸೈಡಿಗೆ ಬರ್ಕೊಂಬಿಡಿ, ಆಮೇಲೆ ಬೇಕಾದ್ರೆ ಅಲ್ಲಿ ಬರ್ಕೊಳ್ಬೋದು. ನೀವು ಬೇರೆ ಕಡೆ ಮಾಡ್ತೀವಿ. ಸರಿ, 3a² ಅಪವರ್ತನಗಳು ಅಂತ ಹೇಳಿ. 3 × a² ಅಂದ್ರೆ a × a. ಹೌದಲ್ವಾ? 3a² 3 × a × a ಗೊತ್ತಾನೆ? ಈ 3 ಗುಣಿಸ್ಕೊಂಡ 3a² ಆಯ್ತಲ್ವಾ? ಗೊತ್ತಾನೆ? ಇದನ್ನ ಬರ್ಕೊಳ್ಬೋದು. ಬೆಸ್ಟ್ ಆಮೇಲೆ ಇದಕ್ಕೆ ಬನ್ನಿ. 12 a ಹೇಳಿ. 12 × a. ಸರಿ, 12 ಅನ್ನ 2 3 6 ಅಥವಾ 2 × 2 × 3 ಅಂತ ಬರ್ಕೋಬೋದಾ? ಎಷ್ಟು? 4 ಎಷ್ಟು? ಈಗ ಈ ತರ ಗೊತ್ತಾಗಲ್ಲ ಫಸ್ಟ್ ಕೇಳಿಸ್ಕೊಳ್ಳಿ ನೋಡಿ. 4 ಎಷ್ಟು ಹೇಳಿ? 4 ಎಷ್ಟು? 12. ಈಗ ಇದು ಅವಿಭಾಜ್ಯ ಸಂಖ್ಯೆ ಆಯ್ತು. 4 ಇನ್ನು ಅವಿಭಾಜ್ಯ ಸಂಖ್ಯೆ ಆಗಿದೆಯಾ? ಮತ್ತೆ ನೀವು ಬರ್ಕೊಳ್ಬಹುದು. ಇದನ್ನ ಹೆಂಗ್ ಬರ್ಕೊಳ್ಬಹುದು? 2 ಈ ಕೊಡಿ. 2 × 2 × 3. 2 × 2 × 3. ಸರಿ, 2 × 2 × 3 ಎಷ್ಟಾಗುತ್ತೆ? 12. ಸರಿ, a ಎಷ್ಟಿದೆ? 1 a ಮಾತ್ರ ಬರ್ಕೊಂಡು ಇಂಟು a. ಹೌದಲ್ವಾ? ಸರಿ, ಈಗ ನೋಡಿ ಏನ್ ಕಾಮನ್ ತೆಗಿಬಹುದು? 2 ಅದನ್ನೇ ಮಾಡ್ಕೋ. 6 ಎಷ್ಟು? 12. 6 ನಂಗೆ ಮಾಡ್ಕೋಬಹುದು. 2 ಮೂರಲೆ ಮತ್ತೆ ಏನಾಯ್ತು? 2 × 2 × 3 ಬಂತು. ಸೇಮ್ ಸಂಖ್ಯೆ ಅಂತ ಅದೇ ಬಂದಿದೆಯಲ್ವಾ? ಸರಿ, ಯಾವ್ದು ಮಾಡ್ಕೊಂಡು ಕೂಡ ನಮಗೆ ಅದೇ ಬರುತ್ತೆ. ಸರಿ, ಈಗ ಎರಡನ್ನೂ ಕೂಡ ನೀವು ಏನ್ ಕಾಮನ್ ತೆಗಿಬಹುದು? ಅಷ್ಟೇ. ನಾನು ನೋಡಿ ಏನ ನೋಡ್ಕೊಳ್ಳಿ. ಸಂಖ್ಯೆಗಳು ಬಂದ್ರೆ 3 3 ಇದೆ, 3 ಕಾಮನ್ ತೆಗಿಬಹುದು. ಆಮೇಲೆ 1a ಕಾಮನ್ ತೆಗಿಬಹುದು. ಹೌದಲ್ವಾ? ಸರಿ, ಇನ್ನೊಂದು a ತೆಗಿಬೇಕು ಅಂದ್ರೆ ಈಗ a ಇದೆ, ಇಲ್ಲ ಇಲ್ಲಿದೆಯಾ ನೋಡಿ? ಇಲ್ಲ ತಾನೆ. ಹಾಗಾದ್ರೆ ಎರಡರೂ ಕೂಡ ಸೇರಿದ ಅಂಶಗಳು ಅಥವಾ ಸಂಖ್ಯೆಗಳು ಯಾವ್ದು ಹೇಳಿ? ಸಂಖ್ಯೆ ತಗೊಂಡ್ರೆ ಎರಡರಲ್ಲೂ ಕೂಡ 3 ಇದೆ. a ಬಂದ್ರೆ 1a ಬಂದ್ರೆ ಎರಡರಲ್ಲೂ ಕೂಡ ಕಾಮನ್ ತೆಗಿಬಹುದು ತಾನೆ. ಹಾಗಾಗಿ ಎರಡು ಪದಗಳಲ್ಲಿ ನಾವು ಏನ್ ಕಾಮನ್ ತೆಗಿಬಹುದು? 3a ಅನ್ನ ಕಾಮನ್ ತೆಗಿಬಹುದು. 3a ಅನ್ನ ಕಾಮನ್ ತೆಗಿಬಹುದು. ಸರಿ, ಈಗ ಇದನ್ನ ಬರ್ಕೊಂಡ್ಬಿಡೋಣ. ಹೇಳಿರೋಣ ಇನ್ನೊಂದ್ಸರಿ. 3 × a × a ಪ್ಲಸ್ 2 × 2 × 3 × a. ಹೌದಲ್ವಾ? ಈಗ ನೀವು 3a ಅನ್ನ ಕಾಮನ್ ತೆಗಿಬಹುದು. ಹೌದಲ್ವಾ? ಸರಿ, 3a ಕಾಮನ್ ತೆಗೆದ್ರೆ ಈಗ ಏನು ಉಳ್ಕೊಳ್ಳುತ್ತೆ? ಮೊದಲನೇ ಪದದಲ್ಲಿ ನೋಡಿ 3a ಕ್ಯಾನ್ಸಲ್ ಆಯ್ತು. ಎಷ್ಟು ಉಳ್ಕೊಂತು? a ಮಾತ್ರ ಉಳ್ಕೊಂಡಿದೆ. ಪ್ಲಸ್ ಎರಡನೇ ಪದಕ್ಕೆ ಬನ್ನಿ. 2 × 2 ನೋಡಿ 3 ಕ್ಯಾನ್ಸಲ್ ಆಯ್ತು, a ಕ್ಯಾನ್ಸಲ್ ಆಯ್ತು. ಎಷ್ಟು ಉಳ್ಕೊಂತು? 2 × 2 ಎಷ್ಟು? 4. a ಪ್ಲಸ್ ಎಷ್ಟು ಬಂದ್ರೆ ಆನ್ಸರ್ 4. ಲೆಕ್ಕ ಮುಗಿದಲ್ವ ಈಗ? ಆನ್ಸರ್ ಏನು? 3a ಮತ್ತು a ಪ್ಲಸ್ 4. 3a × a ಪ್ಲಸ್ 4. ಹಾಗಾದ್ರೆ 3a ಮತ್ತೆ a ಪ್ಲಸ್ 4 ಏನಾಗುತ್ತೆ? 3a² ಪ್ಲಸ್ 12a ನ ಅಪವರ್ತನ. ಹೌದಲ್ವಾ? ಮ್ಯಾಥ್ಸ್ ಮಾತಾಡಬೇಕು ನೋಡಿ. 3a² ಪ್ಲಸ್ 12a ನ ಅಪವರ್ತನ ಯಾವ್ದು ಬರುತ್ತಪ್ಪ ಅಂತಂದ್ರೆ ಒಂದು 3a ಆಗುತ್ತೆ, ಇನ್ನೊಂದು ಯಾವ್ದಾಗುತ್ತೆ? a ಪ್ಲಸ್ 4 ಬರ್ಕೋಬೇಕು ನೀವು. ಅಪವರ್ತನಗಳು ಅಂತ ಬರ್ಕೊಂಡು 3a ಮತ್ತು a ಪ್ಲಸ್ 4 ಅಂತ ಬರ್ಕೊಳ್ಬೇಕು. ಆಯ್ತಾ? ಬರ್ಕೊಳ್ಳಿ. ಹೇಳೋದಾಗಿದೆಯಾ? ಸರಿ, ಇದೇ ತರ ಒಂದು ಲೆಕ್ಕ ಕೊಡ್ತೀನಿ, ಮಾಡಬೇಕು. ಮಾಡ್ತಾರಲ್ವಾ? ಐದು xy ಪ್ಲಸ್ 10x ಮಾಡಿ. ಈಸಿ ಇದೆ ಮಾಡಿ. 5xy ಪ್ಲಸ್ 10x
ಮಾಡಿದ್ರೆ 5xy ಪ್ಲಸ್ 10x 5xy ನ ಅಪವರ್ತನಗಳನ್ನ ಬರ್ಕೊಳ್ಳಿ 10x ನ ಅಪವರ್ತನಗಳನ್ನ ಬರ್ಕೊಳ್ಳಿ ಕಾಮನ್ ತೆಗೆರಿ ಕಾಮನ್ ತೆಗೆದು ನೀವು ಅಪವರ್ತನಗಳನ್ನ ಕಂಡುಹಿಡ್ಕೋಬೇಕು ದ್ವಿಪದೋಕ್ತಿಗಳನ್ನ ಕೊಟ್ಟಾಗ ನೀವು ಕಾಮನ್ ತೆಗೆದು ಅಪವರ್ತನಗಳನ್ನ ಕಂಡುಹಿಡ್ಕೋಬೇಕಾಗುತ್ತೆ ಸರಿ ಮಾಡಿ ಆಗಿದೆಯಾ ತೋರಿಸಿ ಸರಿ 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 ಬೇರೆ ಮಾಡಿ ನೋಡಿ ಇಬ್ರು ತೋರಿಸಿದ್ದಾರೆ ಇಬ್ಬರು ತೋರಿಸಿ ಲೆಕ್ಕ ಈಸಿ ಇದೆ ಸಂಖ್ಯೆನ ಕೂಡ ನಮಗೆ ಅವಿಭಾಜ್ಯ ಸಂಖ್ಯೆನ ಕೊಟ್ಬಿಟ್ಟಿದ್ದೀನಿ ಒಂದು ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಇದೆ ಸರಿ ರೈಟ್ ರೈಟ್ ಮಾಡಿ ಬೇರೆ ಮಾಡಿ ಟಾಸ್ಕ್ ವಾಯ್ಸ್ ಮಾಡ್ರ ಈಸಿ ಅಲ್ವಾ ನೋಡಿ 5xy ಅಂದ್ರೆ ಇದು ಅವಿಭಾಜ್ಯ ಸಂಖ್ಯೆನೇ ಹೌದಲ್ವಾ ಇದು ಮತ್ತೆ ಇದನ್ನ ನಾವು ಬೇರೆ ಸಂಖ್ಯೆಗಳ ಗುಣಲಬ್ಧ ತರ ಬರ್ಕೊಳಕ್ ಬರಲ್ಲ ಹಾಗಾಗಿ 5 ಹಾಗೆ ಇಟ್ಕೊಳ್ಳಿ x ಕೂಡ ಒಂದೇ ಇದೆ y ಕೂಡ ಒಂದೇ ಇದೆ ಹಾಗಾಗಿ ಇವೇ ಏನಾಗುತ್ತೆ ಈ ಬೀಜೋಕ್ತಿಯ ಅಪವರ್ತನಗಳಾಗುತ್ತೆ 5xy ನ ಅಪವರ್ತನಗಳು ಯಾವ್ಯಾವುದು 5 x y ಮೂರನ್ನು ಗುಣಿಸ್ಕೊಂಡ್ರೆ ನಮಗೆ ಏನು ಬರುತ್ತೆ 5xy ನೇ ಬರುತ್ತೆ ಹೌದಲ್ವಾ ಎರಡನೇ ಸಂಖ್ಯೆ ಬನ್ನಿ 10 ನೆನ್ ಬರ್ಕೋಬಹುದು 2 ಇಂಟು 5 ಎಷ್ಟು 10 x ಎಷ್ಟಿದೆ 1 ಇದೆ ಹಾಗಾಗಿ 1 ಎಷ್ಟಿದ್ರೆ ಹಾಗೆ ಬರ್ಕೊಂಬಿಡಿ ಅಷ್ಟೇ 2 ಇಂಟು 5 ಇಂಟು x ಹೌದಲ್ವಾ ಸರಿ ಎರಡು ಸಂಖ್ಯೆಗಳ ಅಪವರ್ತನಗಳನ್ನ ಬರ್ಕೊಂಡ್ಮೇಲೆ ಎರಡನ್ನೂ ಕೂಡ ಕಾಮನ್ ಆಗಿರೋ ಸಂಖ್ಯೆನ ಬರ್ಕೊಳ್ಬೇಕು ಹೇಳಿ 5 ಮತ್ತು x ಅದು 5 ಮತ್ತು x ನೋಡಿ 5 ಎರಡರಲ್ಲೂ ಕೂಡ ಇದೆ ಮತ್ತೆ x ಫಸ್ಟ್ ಬರ್ಕೊಬಿಡಲ್ಲ ನೋಡಿ ಕಡೆ ಫಸ್ಟ್ ನೋಡಿ ಕಡೆ ಆಮೇಲೆ ಬರ್ಕೊಂತೀವಿ ಮತ್ತೆ ಕಾಮನ್ ಆಗಿರೋ ಸಂಖ್ಯೆ ಯಾವುದು x 5 ಮುಗಿದ್ಮೇಲೆ ಪದ ಯಾವುದು x ಎರಡರಲ್ಲೂ ಕೂಡ ಇದೆ ಹೌದಲ್ವಾ ಅಂದ್ರೆ ಎರಡು ಬೀಜೋಕ್ತಿಯಲ್ಲಿ ಏನು ಕಾಮನ್ ತೆಗಿಬಹುದು 5x ಕಾಮನ್ ತಗೊಂಡ್ಮೇಲೆ ಏನು ಮಾಡ್ಕೊಂಡೆ ನೋಡಿ y ಮತ್ತು y ಹೋಗುತ್ತೆ ಏನು ಮಾಡ್ಕೊಂಡೆ ಪ್ಲಸ್ 2 ಈ ಕಡೆ ಎಷ್ಟು ಉಳ್ಕೊಂಡಿದೆ 2 ಹಾಗಾದ್ರೆ 5x y 2 ಏನಾಗುತ್ತೆ ಈ ಬೀಜೋಕ್ತಿಯ ಅಪವರ್ತನಗಳಾಗುತ್ತೆ ಹೌದಲ್ವಾ ಬರ್ಕೊಂಡು ಆಯ್ತು ಬರ್ಕೊಳ್ಳಿ ಆಗಿದೆಯಾ ನೋಡಿ 7x - 42 7x - 42 ಮಾಡಿ 7x - 42 7x - 42 ಮಾಡಿ ಏಳು ಎಕ್ಸ್ ನ ಅಪವರ್ತನಗಳು 7 ಇಂಟು ಎಕ್ಸ್ 7 ಇಂಟು ಎಕ್ಸ್ ಆಗುತ್ತೆ -42 ರ ಅಪವರ್ತನಗಳು ಅಂತ ಹೇಳಿ
ಫಸ್ಟ್ 7 ಹತ್ತಾದ್ರೆ ಎಷ್ಟು ಸರ್ 742 ಎಷ್ಟು 742 7 ಆದ್ರೆ ಎಷ್ಟು 42 ಸರಿ 7 ಹಾಗೆ ಇಟ್ಕೊಳ್ಳಿ 6 ನೇ ಬರ್ಕೋಬಹುದು 6 ನೇ ಬರ್ಕೋಬಹುದು 2 2 3 ಎಷ್ಟು 6 ಹಾಗಾದ್ರೆ 42 ರ ಪೂರ್ತನಗಳು ಏನಾಗುತ್ತೆ 7 ಇಂಟು 2 ಇಂಟು 3 7 ಇಂಟು 2 ಇಂಟು 4 ಆಗುತ್ತೆ 7 ಇಂಟು 2 ಇಂಟು 3 ಈಗ ಏನು ಕಾಮ ತೆಗಿಬೋದು 7 ಸರ್ ಎರಡರಲ್ಲೂ ಕೂಡ ನಾವು 7 ಬಿಟ್ಟರೆ ನಾವು ಏನು ಕಾಮ ತೆಗೆದು ಬರಲ್ಲ ಹೌದಲ್ವಾ ಸರಿ 7 ಕಾಮ ತಗೊಂಡ್ರೆ ಏನು ಬರ್ತೀವಿ x ಮೈನಸ್ 2 ಇಂಟು 3 ಬರ್ಕೋಬೇಡಿ 2 3 ಎಷ್ಟು 6 ಒಟ್ಟಿಗೆ ಬರ್ಕೋಬೇಡಿ ಎಷ್ಟು ಬಂದಾಗ ಆನ್ಸರ್ 7x ಮೈನಸ್ 6 ಸರಿ 7 ಮತ್ತು x ಮೈನಸ್ 6 ಏನಾಗುತ್ತಪ್ಪ ಅಂತಂದ್ರೆ 7x ಮೈನಸ್ 42 ರ ಅಪವರ್ತನಗಳಾಗುತ್ತೆ ಹೌದಲ್ವಾ ಸರಿ ಈ ರೀತಿ ಮಾಡಬೇಕು ಅರ್ಥ ಆಗಿದೆಯಾ ಸರಿ ಬರ್ಕೋ ಸರಿ ಇಲ್ಲಿವರೆಗೂ ನಿಮಗೆ ಸಂಖ್ಯೆಗಳನ್ನು ಕೊಟ್ಟಾಗ ಯಾವ ರೀತಿ ಅಪವರ್ತನಗಳನ್ನ ಮಾಡಬೇಕು ನೆಕ್ಸ್ಟ್ ಆಮೇಲೆ ದ್ವಿಪದೋಕ್ತಿಯನ್ನ ಕೊಟ್ಟಾಗ ಸರಿ ಯಾವ ರೀತಿ ನಾವು ಅಲ್ಲಿ ಕಾಮನ್ ತೆಗೆದು ಅಪವರ್ತನಗಳನ್ನ ಮಾಡಬೇಕು ಅಂತ ನಿಮಗೆ ಗೊತ್ತಾಗಿದೆ ಹೌದಲ್ವಾ ಸರಿ ಸಂಬಂಧಪಟ್ಟಂಗೆ ಏನಾದ್ರು ಡೌಟ್ ಇದ್ರೆ ಕೇಳಿ ಅರ್ಥ ಆಗಿಲ್ಲ ಅಂದ್ರೆ ಕೇಳಿ ಅರ್ಥ ಆಗಿದೆಯಾ ಸರಿ ಹಾಗಾದ್ರೆ ಹೋಮ್ವರ್ಕ್ ತಗೊಳ್ಳಿ ಅಭ್ಯಾಸ ಸರ್ 7 ಇಂಟು 6 ಇರ್ತದೆ ಸರ್ ಮತ್ತೆ 6 ನ ಅಪವರ್ತನ ಮಾಡಿ ಮತ್ತೆ ಯಾಕೆ ಮಾಡ್ಬೇಕಂದ್ರೆ ನಿಮಗೆ ಇಲ್ಲಿ ಅವಿಭಾಜ್ಯ ಅಪವರ್ತನಗಳನ್ನು ಬರ್ಕೋಬೇಕಲ್ವಾ 6 ಏನಾಗುತ್ತೆ ಇದು ಅವಿಭಾಜ್ಯ ಅಲ್ಲ ಮತ್ತು ಇನ್ನು ಕಾಂಪೌಂಡ್ ಫಾರ್ಮಲ್ ಇದೆ ಹೌದಲ್ವಾ ಸರಿ ಇದನ್ನ ಅವಿಭಾಜ್ಯ ಸಂಖ್ಯೆಗಳನ್ನ ಬರ್ಕೊಳ್ಬೇಕು ಅಂತಂದ್ರೆ ಮತ್ತೆ ನೀವೇ ಮಾಡ್ಕೊಳ್ಬೇಕಾಗುತ್ತೆ 6 ನ 2 ಮೂರನೇ 6 ಅಂತ ಬರ್ಕೋಬೇಕಾಗುತ್ತೆ ಹೌದಲ್ವಾ ಸರಿ 7 ಇಂಟು 6 ಅಂತ ಬರ್ಕೊಂಡು ಕೂಡ ನೀವು ಲೆಕ್ಕ ಮಾಡ್ಬೋದು ಹೌದಲ್ವಾ ಸರಿ ಅದನ್ನ ಮಾಡ್ಕೊಂಡು ಕೂಡ ಏನು ಆನ್ಸರ್ ತಪ್ಪಾಗೋದಿಲ್ಲ ಒಟ್ಟು ನಾನು ಅವಿಭಾಜ್ಯ ಅಪವರ್ತನಗಳನ್ನು ಬರ್ಕೊಂಡು ಮಾಡ್ತಾ ಇದ್ದೀನಿ ಸರಿ ಅಷ್ಟೇ ಬರ್ಕೊಂಡು ಮಾಡಿದ್ರು ಕೂಡ ನಿಮಗೆ ಆನ್ಸರ್ ಸರಿನೇ ಇರುತ್ತೆ ಸರಿ ಅರ್ಥ ಆಗಿದೆಯಾ ಬರ್ಕೊಂಡಿದ್ರೆ ಎಲ್ಲರೂ ಸರಿ ಹೋಮ್ವರ್ಕ್ ಹೋಗ್ಬಿಡಿ ಅಭ್ಯಾಸ 12.1 ಸರಿ ಅದರಲ್ಲಿ 6p ಮೈನಸ್ 12q ಎರಡನೇ ಲೆಕ್ಕ ಮಾಡ್ಕೊಳ್ತೀನಿ ನೆಕ್ಸ್ಟ್ ಮೂರನೇ ಲೆಕ್ಕ 7a ಸ್ಕ್ವೇರ್ ಪ್ಲಸ್ 14a ನೆಕ್ಸ್ಟ್ ಆರನೇ ಲೆಕ್ಕ ಬಂದ್ಬಿಟ್ಟು 5x ಸ್ಕ್ವೇರ್ y ಮೈನಸ್ 15x y ಸ್ಕ್ವೇರ್ x y ಸ್ಕ್ವೇರ್ ಸರಿ